ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಮಂಗಳಾರತಿ ತೊಗೊಂತೀವಿ ಅಲ್ವಾ? ಹೇಗೆ ತೊಗೊಂತೀವಿ? ಕೆಲವರು ಒಂದು ಕೈಯಿಂದ ತೊಗೊತಾರೆ, ಇನ್ನು ಕೆಲವರು ಎರಡು ಕೈಯಿಂದ ಭಕ್ತಿ ತೋರಿಸಿ ತೊಗೊತಾರೆ. ನಾನು ಜಸ್ಟ್ ಹಿಂಗೆ ಮುಗಿಸ್ಬಿಡ್ತಿದ್ದೆ. ನಮ್ಮಪ್ಪ ಬೈತಿದ್ರು ಆಯ್ತಾ, ಆ ಫೋನ್ನ ಆ ಕಡೆ ಎಷ್ಟು ಎರಡು ಕೈಯಿಂದ ಭಕ್ತಿಯಿಂದ ಆರತಿ ತೊಗೊಳಕ್ಕಾಗಲ್ವ ನಿನಗೆ ಅಂತ. ಅವಾಗ ಏನು ರೂಲ್ಸ್ ಇದೆಯಾ, ಮನಸ್ಸಲ್ಲಿ ಭಕ್ತಿ ಇದ್ರೆ ಸಾಕಪ್ಪ, ಈ ಥರ ಅಡಾಸಿಟಿ ತೋರಿಸ್ತಿದೆ ಆಯಿತಾ. ಅವಾಗ ಅನಿಸಿತು, ನಮ್ಮ ಸನಾತನ ಸಂಸ್ಕೃತಿ ಇದ್ರ ಬಗ್ಗೆ ಏನು ಹೇಳುತ್ತೆ? ಶಾಸ್ತ್ರೀಯವಾಗಿ ಯಾವುದಾದ್ರೂ ಉಲ್ಲೇಖ ಇದೆಯಾ? ಹೌದು, 18 ಮಹಾಪುರಾಣಗಳಲ್ಲಿ ಒಂದಾದ ವರಾಹ ಪುರಾಣದಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಸಿಗುತ್ತೆ. ಸ್ವತಃ ವರಾಹ ಸ್ವಾಮಿಯೇ ತನ್ನ ಪತ್ನಿಯಾದ ಜಗನ್ಮಾತೆ ಲಕ್ಷ್ಮೀದೇವಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ರಾತ್ರಿ ಗ್ರಹಣೆ ಕಾಲೇ ಏಕಹಸ್ತೇನ ಯೋಜಯೇತ್ ಯದಿ ಹಸ್ತದ್ವಯೇ ದೈವ ಮಮ ದ್ರೋಹಿ ನ ಸಂಶಯ ಅಂತ ಹೇಳಿ. ಆ್ಯಕ್ಚುಲಿ ಇಲ್ಲಿ ಎರಡೂ ಕೈಯಿಂದ ಆರತಿ ತಗೊಳ್ಳೋರೆ ದೈವದ್ರೋಹಿಗಳು ಅನ್ನೋ ಮೀನಿಂಗ್ ಕೊಡುತ್ತೆ. ಹಾಗಿದ್ರೆ ಸರಿಯಾದ ಕ್ರಮ ಯಾವುದು ಅಂತ ನೋಡೋದಾದರೆ, ಆರತಿಯನ್ನು ಒಂದೇ ಕೈಯಿಂದ ಕಣ್ಣಿಗೆ, ತಲೆಗೆ, ಎದೆಗೆ, ಹೊಟ್ಟೆಯ ಎಡಭಾಗಕ್ಕೆ ಸ್ಪರ್ಶಿಸಬೇಕು ಅಂತ ಹೇಳ್ತಾರೆ. ಇದರ ಒಳಾರ್ಥ ನೋಡೋದಾದರೆ, ಆರತಿಯ ದಿವ್ಯ ಶಕ್ತಿಯನ್ನು ಒಂದೇ ಕೈ ಬಲಗೈಯಿಂದ ಸ್ವೀಕರಿಸಿ ಕಣ್ಣನ್ನು ಸ್ಪರ್ಶಿಸಿ ತಲೆಯನ್ನು ಮುಟ್ಟಿಸಿ ಶಿರದಲ್ಲಿರುವ ಅಮೃತವನ್ನು ಎದೆಗೆ ತಂದು ಹೃದಯದಲ್ಲಿರುವ ಅಗ್ನಿಯನ್ನು ಹೊಟ್ಟೆಯ ನಾಭಿಯ ಎಡಭಾಗಕ್ಕೆ ತಂದು ಅಲ್ಲಿರುವಂತಹ ಪಾಪ ಪುರುಷನನ್ನು ಸುಡತಕ್ಕದ್ದು ಅಂತ ಹೇಳ್ತಾರೆ. ಯಾಕೆ ಈ ನಾಭಿಯ ಎಡಭಾಗದಲ್ಲಿ ಎಂಡಾಗ್ತಿದ್ಯಪ್ಪ ಅಂತ ನೋಡೋದಾದರೆ, ಮನುಷ್ಯ ಗೊತ್ತಿಲ್ಲದೆ ಮಾಡಿರುವಂತಹ ಎಷ್ಟೊಂದು ತಪ್ಪುಗಳು ಪಾಪ ಪುರುಷನ ರೂಪದಲ್ಲಿ ಹೊಟ್ಟೆಯ ನಾಭಿಯ ಎಡಭಾಗದಲ್ಲಿರ್ತಾನೆ ಅನ್ನೋದು ವಾಡಿಕೆ. ಈ ರೀತಿ ಅವನನ್ನು ಸುಟ್ಟು ಹೊರಹಾಕಿ ನಮ್ಮ ದೇಹವನ್ನು ಶುದ್ಧಿ ಮಾಡ್ಕೊಬೋದು ಅನ್ನೋದು ಉಲ್ಲೇಖ ಇದೆ. ನೆಕ್ಸ್ಟ್ ಟೈಮ್ ನೀವು ದೇವಸ್ಥಾನಕ್ಕೆ ಹೋದಾಗ ಇದೇ ರೀತಿ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಂತರ ಒಂದೇ ಕೈಯಿಂದ ಆರತಿ ತಗೊಳ್ಳೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.